ಹಾಯ್ ನಮಸ್ತೆ ಸ್ನೇಹಿತರೆ, ಎನ್‌ಸಿಸಿ ಕಾಂಪಿಟೇಟಿವ್‌ಗೆ ಸ್ವಾಗತ. ಏನು ಫೆಬ್ರವರಿ 4ನೇ ತಾರೀಕಿನಂದು ನೋಟಿಫಿಕೇಶನ್ ಆಗಿದೆ ಯುಪಿಎಸ್‌ಸಿ, ಅದರದ್ದು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಯುಪಿಎಸ್‌ಸಿ ನೋಟಿಫಿಕೇಶನ್ ಅಲ್ಲಿ ಒಂದಷ್ಟು ಬದಲಾವಣೆಯನ್ನು ಕೂಡ ಮಾಡ್ಕೊಂಡಿದೆ. ಸೊ ಮೇಜರ್ ಚೇಂಜಸ್ ಅಂತ ಏನಿಲ್ಲ. ಸೊ ನಿಮ್ಗೆ ಗೊತ್ತಿರೋ ಏನಕ್ಕೆ ಲೇಟ್ ಆಯ್ತು, ಆಲ್ರೆಡಿ ನೋಟಿಫಿಕೇಶನ್ ಆಗಬೇಕಿತ್ತು, ಬಟ್ ಲೇಟ್ ಆಗಿದೆ. ಸೊ ಲೇಟ್ ಆಗ್ಲಿಕ್ಕೆ ಏನು ಒಂದು ಕೇಡರ್ ಸೆಲೆಕ್ಷನ್ ಇದರಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿದ್ರು. ಅದನ್ನ ಮಾಡಿ ಇವಾಗ ಅಪ್ಲಿಕೇಶನ್ ನ ಕರೆದಿದ್ದಾರೆ. ಫೆಬ್ರವರಿ 4ನೇ ತಾರೀಕಿನಂದು ಅಪ್ಲಿಕೇಶನ್ ನ ಕರೆದಿದ್ದಾರೆ. ಸೊ ಇದನ್ನ ಏನೇನಕ್ಕೆ ಕರೆದಿದ್ದಾನೆ, ಸಣ್ಣ 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 ಬದಲಾವಣೆಗಳು ಏನಾಗಿದೆ, ಸ್ವಲ್ಪ ಬದಲಾವಣೆಗಳ ಬಗ್ಗೆ ನಾವು ಮಾತಾಡೋದು ಅಂತಂದ್ರೆ, ಆಲ್ರೆಡಿ ಸರ್ವಿಸ್ ಅಲ್ಲಿ ಇರುವಂತವ್ರು ಅವ್ರಿಗೆ ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಗ್ರೂಪ್ ಎ ಸರ್ವಿಸ್ ಅಲ್ಲಿ ಇರ್ತೀನಿ, UPSC ಕ್ಲಿಯರ್ ಮಾಡ್ಕೊಂಡು, ಸೊ ಅದು ಗ್ರೂಪ್ ಬಿ ಸರ್ವಿಸ್ ಅಲ್ಲಿ ಇರ್ತೀನಿ, ಮತ್ತೆ ನಾನು IAS ಸರ್ವಿಸ್ ಆಲ್ ಇಂಡಿಯಾ ಸರ್ವಿಸ್ ಹೋಗ್ಬೇಕು ಅಂತ ಹೇಳಿ ಒಂದಷ್ಟು ಮತ್ತೆ ಅಟೆಂಪ್ಟ್ ಅನ್ನು ಕೊಡ್ತಾ ಇದೆ. ಇದಕ್ಕೆಲ್ಲ ಒಂದಷ್ಟು ಲಿಮಿಟೇಷನ್ ಇವಾಗ ಇಟ್ಟಿದ್ದಾರೆ. ಸೊ ಒಂದಷ್ಟು ಬದಲಾವಣೆನ ಮಾಡಿದ್ದಾರೆ. ಜೊತೆಗೆ ನಾವು ಇದುವರೆಗೆ ಏನ್ ಮಾಡ್ತಾ ಇದ್ವಿ, ಒಂದು ಫೋಟೋನ ಅಪ್ಲೋಡ್ ಮಾಡ್ಬೇಕು UPSC ಗೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಸೊ ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಿದ್ವಿ. ಬಟ್ ಅದ್ರ ಬದಲಾಗಿ ಏನು ಲೈವ್ ಫೋಟೋಗ್ರಾಫ್ ನ ಕ್ಯಾಪ್ಚರ್ ಮಾಡ್ತಾ ಇದೆ. ಸೊ ಕ್ಲಿಯರ್, ಈ ತರದ್ದು ಒಂದಷ್ಟು ಸಣ್ಣ ಪಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡು ಇವಾಗ UPSC ನಿಮಗೆ ನೋಟಿಫಿಕೇಶನ್ ಮಾಡಿರುವಂತದ್ದು. ಸೊ ವೆರಿ ಇಂಪಾರ್ಟೆಂಟ್. ಸೊ ನೀವು ಏನ್ ಪ್ರಿಪೇರ್ ಆಗ್ತಾ ಇದ್ದೀರಾ ಈ ಎಕ್ಸಾಮ್ಗೆ, ಎಸ್ಪೆಷಲಿ UPSC ಎಕ್ಸಾಮ್ಗೆ, ಏನ್ ಮೇನ್ಸ್ಗೆ ಅಂತ ಪ್ರಿಪೇರ್ ಆಗ್ತಾ ಇದ್ರಿ ಇದುವರೆಗೆ, ಇವಾಗ ನೋಟಿಫಿಕೇಶನ್ ಆಗಿರೋದ್ರಿಂದ ಅದನ್ನ ಪಕ್ಕಕ್ಕೆ ಇಟ್ಟು ಪ್ರಿಲಿಮ್ಸ್ಗೆ ನೀವು ಓದ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನೇನ್ ಇಂಪಾರ್ಟೆಂಟ್ ಡೇಟ್ಸ್ ಗಳಿವೆ ಇದರಲ್ಲಿ ಫಸ್ಟ್ ನೋಡೋಣ. ಫಸ್ಟ್ ವೇಕೆನ್ಸಿ ನೋಡೋದಾದ್ರೆ ಈ ವರ್ಷ ಕಾಲ್ ಮಾಡಿರೋದೆಷ್ಟು, 2026ರಲ್ಲಿ 933 ಪೋಸ್ಟ್ ಗಳಷ್ಟು ಕಾಲ್ ಮಾಡಿದ್ರು, 933. ಸೊ ನಿಯರ್ಲಿ 1000 ಪೋಸ್ಟ್ ಅಷ್ಟು ಕಾಲ್ ಮಾಡಿದ್ರೆ 933 ಪೋಸ್ಟ್ ಗಳು ಕಾಲ್ ಮಾಡಿದ್ರೆ 2025ರಲ್ಲಿ 1129 ಆಗಿತ್ತು. ಬಟ್ 2026ರಲ್ಲಿ 933 ಪೋಸ್ಟ್ ಗಳು ನಿಮಗೆ ಕಾಲ್ ಮಾಡೋದನ್ನ ನೋಡ್ತಾ ಹೋಗ್ತಿದ್ದು. ವೇರಿಯೇಷನ್ ಆಗ್ತಿರುತ್ತೆ, 50 ಒಂದಷ್ಟು ಕೆಲವೊಂದು ಟೈಮ್ 700+ ಆಗಿರೋದು ಕೂಡ ನಾವು ಇಲ್ಲಿ ನೋಡಿರ್ತೀವಿ. ಅದೇ ತರ ಬಂದಾಗ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಯಾವಾಗ, ಫೆಬ್ರವರಿ 4ನೇ ತಾರೀಕು. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಕೂಡ ಯಾವಾಗ, ಫೆಬ್ರವರಿ 4ನೇ ತಾರೀಕಿಂದಾನೆ. ಅಂತಂದ್ರೆ ಫೆಬ್ರವರಿ 4th ಇದಾನೆ ಅಪ್ಲಿಕೇಶನ್ ಆನ್ಲೈನ್ ಪೋರ್ಟಲ್ ಓಪನ್ ಆಗಿದೆ. ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಮತ್ತೆ ಎಡಿಟಿಂಗ್ ಆಪ್ಷನ್ಸ್ ಕೊಟ್ಟಿಲ್ಲ ಈ ಸಲ ನೋಡೋದಾದ್ರೆ, ನೀವು ಅಪ್ಲಿಕೇಶನ್ ಹಾಕಿದ್ರೆ ಏನಿದ್ರು ಕೂಡ ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿ ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ, ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಡಬೇಕಾಗುತ್ತೆ. 8 ಆಪ್ಷನ್ಸ್ ಕೊಡ್ತಾ ಇರೋದ್ರಿಂದ ನೀವು ಸ್ವಲ್ಪ ಇದು ಕೇರ್ಫುಲ್ ಆಗಿ ನೀವು ಇದನ್ನ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ಸೊ ಕ್ಲಿಯರ್. ಇದೇ ತರ ಬಂದಾಗ 24th ಫೆಬ್ರವರಿ ಲಾಸ್ಟ್ ಡೇಟ್ ಯಾವ್ದು, ವೆರಿ ಇಂಪಾರ್ಟೆಂಟ್ ನೋಡಿ. ನಿಮಗೆ ಒಂದು 20 ದಿನಗಳ ಕಾಲಾವಕಾಶ ಅಷ್ಟೇ ಕೊಟ್ಟಿರೋದಿಲ್ಲ. ಸೊ ಕ್ಲಿಯರ್ ಆಗಿ 24th ಫೆಬ್ರವರಿಗೆ ಲಾಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಿರುತ್ತೆ. ಅದೇ ತರ ಮೇ 24th ಗೆ ಎಕ್ಸಾಮ್ ನಡೆಯುತ್ತೆ. ತುಂಬಾ ಜನಕ್ಕೆ ಡೌಟ್ ಇರ್ಬೋದು, ಸರ್ ಏನಾದ್ರು ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಲ್ಲ. ನಿಮಗೆ ಮೇ 24th ಆಗೇನೆ ಯಾವುದು ಪ್ರಿಲಿಮ್ಸ್ ಎಕ್ಸಾಮ್ಸ್ ನಡೆಯುತ್ತೆ. ಸೊ ಕ್ಲಿಯರ್ ಆಗಿ ಅದಕ್ಕೆ ಫಿಕ್ಸ್ ಆಗಿ, ಸೊ ನಿಮಗೆ ಅಪ್ಲಿಕೇಶನ್ ಆಗ್ತಿಗೆ ಬರೀಬೇಕು ಅಂತ ಏನಿಲ್ಲ. ಮತ್ತೆ ಅದು ಕೂಡ ಮಾತಾಡೋ ಮುಂದೆ ಹೋಗ್ತಾ ಮೈನ್ಸ್ ಎಕ್ಸಾಮ್ ಒಂದು ಆಗಸ್ಟ್ 21st ಇಂದ ಸ್ಟಾರ್ಟ್ ಆಗ್ತಿದೆ. ಸೊ ಮೈನ್ಸ್ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ಇಂಟರ್ವ್ಯೂ ಡೇಟ್ ಅನ್ನ ಇವರು ಅನೌನ್ಸ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಮೈನ್ಸ್ ಬರೋದು ಆಗಸ್ಟ್ ಅಲ್ಲಿ, ಮೇನಲ್ಲಿ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಬರುತ್ತೆ. ಹಾಗಾಗಿ ಆರ್ಗನೈಸ್ಡ್ ಎಫರ್ಟ್ ಅನ್ನು ಹಾಕಿ ಈ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಫಸ್ಟ್ ಈ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ನಮ್ಮ ಕ್ವಾಲಿಫಿಕೇಶನ್ ಏನು ನೀವೆಲ್ಲ ನೋಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಏನಿದೆ, ಸೊ ಅಪ್ಲಿಕೇಶನ್ ಫೀಸ್ ಬಂದು 100 ರೂಪೀಸ್ ಇದೆ. OBC ಆಗಿದ್ರು, EWS ಕೋಟಾ ಕ್ಲೈಮ್ ಮಾಡ್ತಿರೋ, ಜನರಲ್ ಮೆರಿಟ್ ಆಗಿದ್ರು ಕೂಡ ಮಿನಿಮಮ್ 100 ರೂಪೀಸ್ ಅಷ್ಟು ಆನ್ಲೈನ್ ಪೇಮೆಂಟ್ ಅನ್ನ ಕೊಡ್ಬೋದು, ಅಥವಾ ಆಫ್ಲೈನ್ ಅಲ್ಲಿ SBI ಬ್ಯಾಂಕ್ ಅಲ್ಲಿ ಹೋಗಿ ಸಬ್ಮಿಟ್ ಅನ್ನ ಮಾಡಬಹುದು. ಅಥವಾ SC ST ನಿಮಗೆ ಫಿಮೇಲ್ ಕ್ಯಾಂಡಿಡೇಟ್ ಆಗಿತ್ತು, ಆಲ್ ಕ್ಯಾಟಗರಿ ಫಿಮೇಲ್ ಕ್ಯಾಂಡಿಡೇಟ್ ಆಗಿತ್ತು ಅಂದ್ರೆ ಇವರೇ ಕಂಪ್ಲೀಟ್ಲಿ ಫ್ರೀ ಇರೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಕ್ಲಿಯರ್. ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ, ಸೊ ನಿಮಗೆ ಎನಿ ಡಿಗ್ರಿಯನ್ನ ಆಗಿರ್ಬೇಕು, ಅಥವಾ ನೀವು ಎನಿ ಡಿಗ್ರಿಯಲ್ಲಿ ಡಿಗ್ರಿ 6th ಸೆಮ್ ಇತ್ತು ಅಂತಂದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. MBBS ನೀವು ಮಾಡ್ತಾ ಇಂಟರ್ಸೆಪ್ಟ್ ಮಾಡ್ತಾ ಇದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಬಟ್ ಆ ಇಂಟರ್ಸೆಪ್ಟ್ ಎಲ್ಲ ಕಂಪ್ಲೀಟ್ ಆಗಿರ್ಬೇಕು. ನೀವು ಇಂಟರ್ ಟೈಮ್ಗೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಗಳು ನಿಮ್ಮ ಹತ್ರ ಇರಬೇಕಾಗತ್ತೆ. ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ಕ್ಲಿಯರ್ ಆಗಿದ್ರೆ ಏಜ್ ಲಿಮಿಟ್ ಎಷ್ಟಿದೆ, 21 ವರ್ಷದಿಂದ 32 ವರ್ಷದವರೆಗೂ ಕೂಡ ಇರ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ OBC SC ST ಗೆ ಒಂದಷ್ಟು ಏಜ್ ರಿಲ್ಯಾಕ್ಸೇಷನ್ ಕೂಡ ಆಡ್ ಮಾಡಿದ್ದಾನೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಜನರಲ್ ಮೆರಿಟ್ ಗೆ 32 ಇಯರ್ಸ್ ನಿಮ್ಗೆ ಆಗಿರುತ್ತೆ. OBC ಗೆ ನಿಮಗೆ ಪ್ಲಸ್ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇಂದ 35 ಇರುತ್ತೆ. SC ST ಗೆ ಪ್ಲಸ್ 37 ವರ್ಗೂ ಇರುತ್ತೆ. PW ಅವ್ರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಇವರ ನೋಡಿದ್ರೆ 42 ಇಯರ್ಸ್ ವರೆಗೂ ಕೂಡ ನಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದು ಕೂಡ ನೀವು ಇಲ್ಲಿ ಗಮನಿಸಬಹುದು. ಅದೇ ತರ ಬಂದಾಗ ಅಟೆಂಪ್ಟ್ಸ್ ಗಳು ಬಂದಾಗ, ಸೊ ಇದ್ರಲ್ಲಿ ಏನ್ ಬದಲಾವಣೆ ಆಗಿಲ್ಲ. ಅಟೆಂಪ್ಟ್ಸ್ ನಿಮಗೆ EWS ಆಗಲಿ, ಜನರಲ್ ಕೋಟಾ ಆಗಿರಲಿ 6 ಅಟೆಂಪ್ಟ್ ಕೊಟ್ಟಿದ್ದಾನೆ. OBC ಆಗಿತ್ತು ಅಂದ್ರೆ 9 ಅಟೆಂಪ್ಟ್ಸ್ ಇರುತ್ತೆ. SC ST ಆಗಿದ್ರೆ ಅನ್ಲಿಮಿಟೆಡ್. ಸೊ ಕ್ಲಿಯರ್, ಇದು ವೆರಿ ಇಂಪಾರ್ಟೆಂಟ್. SC ST ಆಗಿದ್ರೆ ಎಷ್ಟು ಅಟೆಂಪ್ಟ್ ಆದ್ರೂ ಕೊಡಬಹುದು. ಬಟ್ ಏಜ್ ಲಿಮಿಟ್ ಇದೆಯಲ್ಲ, ಅದ್ರೊಳಗಡೆ ಪ್ರತಿ ವರ್ಷ ಬರೆದ್ರು ಕೂಡ ಅದು ಕೌಂಟ್ ಆಗಲ್ಲ. ಬಟ್ ಜನರಲ್ ಮೆರಿಟ್ ಆಯ್ತು ಅಂತಂದ್ರೆ, ನಿಮ್ಗೆ GM ಆಗಿತ್ತು ಅಂತಂದ್ರೆ 6 ಅಟೆಂಪ್ಟ್ ಇರುತ್ತೆ. ಜೊತೆಗೆ ಪ್ರಿಲಿಮ್ಸ್ ಕಂಪ್ಲೀಟ್ ಅಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಇರುತ್ತೆ. ಸೊ ಅದೇ ತರ ಬಂದಾಗ ಮೇನ್ಸ್ ನಿಮಗೆ ಇಂಗ್ಲಿಷ್ ಅಲ್ಲಿ ಜೊತೆಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಬರೀಬಹುದು. ಇಂಟರ್ವ್ಯೂ ಕೂಡ ನೀವು ಉದಾಹರಣೆ ಕನ್ನಡ ಮೀಡಿಯಂ ಅಂದ್ರೆ ಕನ್ನಡ ಮೀಡಿಯಂ ನಲ್ಲಿ ಇಂಟರ್ವ್ಯೂನ ಫೇಸ್ ಮಾಡಬಹುದು. ಕನ್ನಡ ಮೀಡಿಯಂ ನಲ್ಲಿ ನಾನು ಮೈನ್ಸ್ ನ ಬರೀಬಹುದು, ಡಿಸ್ಕ್ರಿಪ್ಟಿವ್ ಪೇಪರ್ ನ ಅಟೆಂಡ್ ಮಾಡಬಹುದು. ಸೊ ಹಾಗಾಗಿ ಬಟ್ ಆದ್ರೆ ಸೆಲೆಕ್ಷನ್ ಕರ್ನಾಟಕನೇ ಸಿಗುತ್ತೆ ಅಂತಿಲ್ಲ, ಎಲ್ಲಿ ಬೇಕಾದ್ರೂ ಕೂಡ ಇಂಡಿಯಾದಲ್ಲಿ ಸಿಗಬಹುದು.
ಸೊ ಕ್ಲಿಯರ್. ಹಾಗಿದ್ರೆ UPSC ಪ್ರಿಲಿಮ್ಸ್ ಅಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 1 ಏನ್ ಬರುತ್ತೆ? ಸೊ ಪೇಪರ್ 1 ಬರೋದು ಜನರಲ್ ಸ್ಟಡೀಸ್, ನಿಮಗೆ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಗೆ. ಈಚ್ ಕ್ವಶನ್ಸ್ ಗಾರಿ 2 ಮಾರ್ಕ್ಸ್ ಗೆ ಇರ್ತಾ ಹೋಗುತ್ತೆ. ನಿಮಗೆ ಇಲ್ಲಿ ನೆಗೆಟಿವ್ ಕೂಡ ಇಟ್ಟಿದ್ರೆ 0.33 ಅಷ್ಟು ನಿಮಗೆ ನೆಗೆಟಿವ್ ಕೂಡ ಇರುತ್ತೆ. 0.33 ಅಷ್ಟು ಅಂತಂದ್ರೆ ಮಾರ್ಕ್ಸ್ ಅಲ್ಲಿ ಬಂದ 0.66 ಅಷ್ಟು ಇರ್ತಾ ಹೋಗುತ್ತೆ. ಸೊ ಪೇಪರ್ 1 ಬಂದು GS ಪೇಪರ್ ಕಟ್ ಆಫ್ ಗೆ ಕನ್ಸಿಡರ್ ಮಾಡೋದು ಇದು ಮಾತ್ರ. ಯಾವುದು? ಪೇಪರ್ 1 ಮಾತ್ರ ನಿಮಗೆ ಕನ್ಸಿಡರ್ ಅನ್ನ ಮಾಡ್ತಾನೆ. ಸೊ ಹಾಗಾಗಿ ಯಾವ್ಯಾವುದು ಉದಾಹರಣೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಗಳನ್ನ ಇಂಪಾರ್ಟೆಂಟ್ ಆಗ್ತಾ ಬರ್ತದೆ. ಮುಂದೆ ಡೆಪ್ತ್ ಆಗಿ ಸಿಲೆಬಸ್ ನ ಡಿಸ್ಕಸ್ ಮಾಡ್ತೀನಿ ಮುಂದಿನ ಕ್ಲಾಸ್ ಅಲ್ಲಿ. ಅದೇ ತರ ಬಂದಾಗ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಮತ್ತೆ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಕ್ವಶನ್ಸ್ ಗಳು ರೈಸ್ ಆಗ್ತಾ ಹೋಗುತ್ತೆ. ಇಂಡಿಯನ್ ಜಿಯೋಗ್ರಫಿ ಮತ್ತೆ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್, ಸೋಷಿಯಲ್, ಎಕನಾಮಿಕ್ಸ್ ಜಿಯೋಗ್ರಫಿಗಳ ಮೇಲೆ ಕ್ವಶನ್ಸ್ ಆಗ್ತಾ ಬರುತ್ತೆ ಡೈರೆಕ್ಟ್ ಆಗಿ. ಮತ್ತೆ ಈ ಸಲ ಒಂದಷ್ಟು ಬದಲಾವಣೆಗಳು ಆಗಿರೋದ್ರಿಂದ ಎಕ್ಸಾಮ್ ಪ್ಯಾಟರ್ನ್ ಅಲ್ಲೂ ಕೂಡ ಬದಲಾವಣೆ ಆಗುವ ಸಾಧ್ಯ, ಕ್ವಶನ್ಸ್ ಕೇಳೋ ಪ್ಯಾಟರ್ನ್ ಅಲ್ಲಿ ಬದಲಾವಣೆ ಸಾಧ್ಯತೆ ಇರುತ್ತೆ. ಇಂಡಿಯನ್ ಪಾಲಿಟಿ, ಗವರ್ನೆನ್ಸ್ ಬಗ್ಗೆ ಕ್ವಶನ್ಸ್ ಕೂಡ ಆಗುತ್ತೆ. ಎಕನಾಮಿಕ್ ಮತ್ತೆ ಸೋಷಿಯಲ್ ಇಶ್ಯೂಸ್ ಮೇಲೆ, ಅದರಲ್ಲೂ ಕೂಡ ಲಾಸ್ಟ್ ಎಕ್ಸಾಮ್ ಅಲ್ಲಿ ನೋಡೋದಾದ್ರೆ ಎಕನಾಮಿಕ್ ಮೇಲೆ ನಿಯರ್ಲಿ 22 ವರೆಗೂ ಕೂಡ ಕ್ವಶನ್ಸ್ ಗಳು ರೈಸ್ ಆಗ್ಬಿಟ್ಟಿತ್ತು. ಸೊ ರೀಸೆಂಟ್ ಡೇಸ್ ಅಲ್ಲಿ ಎಕನಾಮಿ ಮೇಲೆ ಕ್ವಶನ್ಸ್ ಗಳು ಜಾಸ್ತಿ ಬರ್ತಾ ಇದೆ. ಆತರ ಜನರಲ್ ಇಶ್ಯೂಸ್, ಎನ್ವಿರಾನ್ಮೆಂಟ್ ಆಗ್ಬೋದು, ಜನರಲ್ ಸೈನ್ಸ್ ಆಗ್ಬೋದು, ಇದ್ರ ಮೇಲೆ ಕ್ವಶನ್ಸ್ ಕೂಡ ಆಗ್ತವೆ. ಜನರಲ್ ಸೈನ್ಸ್ ಮೇಲೆ ಆಗ್ಬೋದು. ಇದ್ರ ಒಟ್ಟಾರೆಯಾಗಿ ಪ್ರಿಲಿಮ್ಸ್ ಅಲ್ಲಿ ಒಂದು 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಇದು ಒಂದ್ ಪೇಪರ್ ಮಾತ್ರ ಕನ್ಸಿಡರ್ ಅನ್ನ ಮಾಡ್ತಾರೆ. ಸೊ ಕ್ಲಿಯರ್. ಇದ್ರ ಜೊತೆಗೆ ಈ ಇಯರ್ ಹೇಳಿದ್ರೆ ಒಂದಷ್ಟು ಬದಲಾವಣೆಗಳಲ್ಲಿ ಕಟ್ ಆಫ್ ಅನ್ನ ಬಿಡೋದಿಲ್ಲ, ಪ್ರಿಲಿಮ್ಸ್ ಕಟ್ ಆಫ್ ಅನ್ನ ಬಿಡೋದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಸಲಿ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಎಕ್ಸಾಮ್ ಬರ್ತು ಇಮಿಡಿಯೇಟ್ಲಿ ನಿಮಗೆ ಕೆ ಆನ್ಸರ್ ಪ್ರೊವೈಡ್ ಮಾಡ್ತಾರೆ. ಯಾರು ಕ್ಲಿಯರ್ ಆಗಿರ್ತಾರೋ ಅವ್ರದ್ದು ಅಪ್ಲೋಡ್ ಆಗುತ್ತೆ ನೆಕ್ಸ್ಟ್. ಅದಾದ್ಮೇಲೆ ಮೈನ್ಸ್ ಎಲಿಜಿಬಲ್ ಲಿಸ್ಟ್ ಬಂದಿಟ್ಕೆನೆ ನೀವು ಡೈರೆಕ್ಟ್ ಆಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಾಗುತ್ತೆ ಬೇಸ್ಗೆ. ಸೊ ಕ್ಲಿಯರ್. ಇದು ಪೇಪರ್ 1 ಗೆ ಆಯ್ತು. ಅದೇ ತರ ಬಂದಾಗ ಪೇಪರ್ 2 ಗೆ ನೀವು ನೋಡೋದಾದ್ರೆ CSAT ಪೇಪರ್ ಅಂತ ಕರಿತಾ ಹೋಗ್ತೀವಿ. 200 ಮಾರ್ಕ್ಸ್ ಇರುತ್ತೆ. ಬಟ್ ಇದು ಬರೋದು ನಿಮ್ಗೆ 100 ಕ್ವಶನ್ಸ್ ಅಲ್ಲ, 80 ಕ್ವಶನ್ಸ್ಗೆ 2.5 ಮಾರ್ಕ್ಸ್ ಈಚ್ ಕ್ವಶನ್ಸ್ ಇರುತ್ತೆ. ಇಲ್ಲೂ ಕೂಡ 0.33 ಅಷ್ಟು ನೆಗೆಟಿವ್ ಇರುತ್ತೆ ಪ್ರತಿ ಕ್ವಶನ್ಸ್ ಮೇಲೆ. ಬಟ್ ಆದ್ರೆ 80 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡ್ಬೇಕಾಗುತ್ತೆ. ಬಟ್ ಆದ್ರೆ ಇದು ಪಾಸಿಂಗ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಇದ್ರಲ್ಲಿ ಕಂಪಲ್ಸರಿ ಪಾಸ್ ಆಗ್ಲೇಬೇಕು ಅಂದ್ರೆ 33% ಅಷ್ಟು ನೀವು ಇಲ್ಲಿ ತಗೋಬೇಕಾದ್ರೆ 66 ಮಾರ್ಕ್ಸ್ ಅಷ್ಟು ನೀವು ಮಿನಿಮಮ್ ತಗೋಬೇಕು. ಪೇಪರ್ 1 ಕ್ಲಿಯರ್ ಆಗಿ ಪೇಪರ್ 2 ಕ್ಲಿಯರ್ ಆಗಿಲ್ಲ ಅಂತಂದ್ರೂ ಕೂಡ ಆಗಲ್ಲ. ಮಿನಿಮಮ್ ಪಾಸಿಂಗ್ ಅಂತ ಸ್ಕೋರ್ ಮಾಡಲೇಬೇಕು. ಕಾಂಪ್ರಹೆನ್ಷನ್ ಮೇಲೆ ಕ್ವಶನ್ಸ್ ಇರ್ತಾ ಹೋಗುತ್ತೆ. ಅದೇ ತರ ಬಂದ ಡಿಸಿಷನ್ ಮೇಕಿಂಗ್ ಮೇಲೆ, ಕಮ್ಯುನಿಕೇಶನ್ಸ್ ಮೇಲೆ, ಮತ್ತೆ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಜನರಲ್ ಮೆಂಟಲ್ ಎಬಿಲಿಟಿ ಆಗ್ಬೋದು, ಇದ್ರ ಮೇಲೆ ಬೇಸಿಕ್ ನ್ಯೂಮರಸಿ ಆಗ್ಬೋದು, ಅಪ್ ಟು ಎಲ್ಲ ಏನು 10th ಲೆವೆಲ್ ಮೇಲೆ ಕ್ವಶನ್ಸ್ ಗಳು ಇರ್ತಾ ಹೋಗುತ್ತೆ. ಡೇಟಾ ಅನಾಲಿಸಿಸ್ ಆಗ್ಬೋದು, ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಆಗ್ಬೋದು, ಮೇಲೆಲ್ಲ ಡೈರೆಕ್ಟ್ ಕ್ವಶನ್ಸ್ ಗಳು ಇರ್ತಾ ಬರುತ್ತೆ ಪೇಪರ್ 2 ನಲ್ಲಿ. ಬಟ್ ಇದು ಓನ್ಲಿ ಉದಾಹರಣೆಗೆ 100 ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ 80 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಗೆ ಎಕ್ಸಾಮ್ ನಡೀತಾ ಬರುತ್ತೆ. 33% ಅಷ್ಟು ಮಿನಿಮಮ್ ನೀವು ಇಲ್ಲಿ ಸ್ಕೋರ್ ಮಾಡ್ಲೇಬೇಕಾಗುತ್ತೆ ಪೇಪರ್ 2 ನಲ್ಲಿ. ಅದೇ ತರ ಬಂದಾಗ ಮೈನ್ಸ್ ಅಲ್ಲೂ ಕೂಡ ಯಾವ್ದು ಬದಲಾವಣೆಗಳು ಆಗಿಲ್ಲ. ಮೈನ್ಸ್ ಅಲ್ಲೂ ಕೂಡ ನಿಮಗೆ ಜನರಲ್ ಆಗಿ 2 ಪೇಪರ್ಗಳು ಬರ್ತಾ ಹೋಗುತ್ತೆ. ಫಸ್ಟ್ ಇದು ಕ್ವಾಲಿಫೈಯಿಂಗ್ ಪೇಪರ್ ಕೊಡ್ತಾವೆ. ಕ್ವಾಲಿಫೈಯಿಂಗ್ ಅಂದ್ರೆ ಜಸ್ಟ್ ಪಾಸ್ ಆದ್ರೆ ಸಾಕಷ್ಟೇ. ನಿಮ್ಗೆ 35% ಬರ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಪೇಪರ್ A ಅಂಡ್ ಪೇಪರ್ B ಅಂತ ಕರಿತಾ ಹೋಗ್ತೀವಿ. ಪೇಪರ್ A ಬಂದು ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಯಾವ್ದು ಮದರ್ ಟಂಗ್ ಆಗಿರೋ, ತಮಿಳ್ ಆಗಿರೋ ತಮಿಳ್, ಕನ್ನಡ ಆಗಿರೋ ಕನ್ನಡ, ಈ ರೀತಿ ಮಿನಿಮಮ್ ಒಂದು ಲ್ಯಾಂಗ್ವೇಜ್ ನ ಫೇಸ್ ಮಾಡಬೇಕಾಗುತ್ತೆ. 300 ಮಾರ್ಕ್ಸ್ ಗೆ ಇರುತ್ತೆ. ಸೆಕೆಂಡ್ ಪೇಪರ್ ಬಂದು ಇಂಗ್ಲಿಷ್ ಅಲ್ಲಿ ಇರ್ತಾ ಬರುತ್ತೆ. ಅದೇ ತರ ಬಂದಾಗ ಇದು ಕ್ವಾಲಿಫೈಯಿಂಗ್ ಅಷ್ಟೇ, ಪಾಸ್ ಆದ್ರೆ ಸಾಕಿದ್ರೆ, ಪಾಸಿಂಗ್ ಮಾರ್ಕ್ಸ್ ಬಂದ್ರೆ ಸಾಕು. ಬಟ್ ಆದ್ರೆ ಪೇಪರ್ 1 ಬಂದಾಗ ಎಸ್ ರೈಟಿಂಗ್ ಇರುತ್ತೆ. ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇಶ್ಯೂಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಎಸ್ ರೈಟಿಂಗ್ ಅಲ್ಲಿ ಟಾಪಿಕ್ ಕೊಡ್ತಾರೆ. 250 ಮಾರ್ಕ್ಸ್ ಇರುತ್ತೆ. ಪ್ಲಸ್ ನಿಮಗೆ ಇಲ್ಲಿ ಫಿಲಾಸಫಿಕಲ್ ಎಸ್ಸೆ ಕೂಡ ಇರುತ್ತೆ. 250 ಮಾರ್ಕ್ಸ್ ಗೆ ಪೇಪರ್ 1 ನಡೆಯುತ್ತೆ. ಪೇಪರ್ 2 ಬಂದು 250 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಜನರಲ್ ಸ್ಟಡೀಸ್ 1 ನಲ್ಲಿ ಇಂಡಿಯನ್ ಹೆರಿಟೇಜ್, ಕಲ್ಚರ್, ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿ ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಆಗುತ್ತೆ. ಇದರಲ್ಲಿ 250 ಮಾರ್ಕ್ಸ್ ಗೆ ಪೇಪರ್ 1 GS ಪೇಪರ್ 1 ಇರುತ್ತೆ UPSC ಅಲ್ಲಿ. ಸೊ ಅದೇ ತರ ಬಂದಾಗ ನಿಮಗೆ ನೆಕ್ಸ್ಟ್ ಬರೋದು GS ಪೇಪರ್ 2. ಇದರಲ್ಲಿ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೊ ಮತ್ತೆ IR ಇಷ್ಟನ್ನು ಕೂಡ ಕೇಳ್ತಾ ಹೋಗ್ತಾನೆ. ಅದರಲ್ಲಿ ಪೇಪರ್ 3 ನಲ್ಲಿ GS ಪೇಪರ್ 2 ನಲ್ಲಿ. ಅದೇ ತರ ಬಂದಾಗ ಇದಕ್ಕೂ 250 ಮಾರ್ಕ್ಸ್ ಇರುತ್ತೆ. ಜನರಲ್ ಸ್ಟಡೀಸ್ 3 ನಲ್ಲಿ ಬಂದಾಗ ನಿಮಗೆ ಟೆಕ್ನಾಲಜಿ, ಎಕನಾಮಿಕ್ ಡೆವಲಪ್ಮೆಂಟ್, ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟ್, ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಇರ್ತಾ ಬರುತ್ತೆ. 250 ಮಾರ್ಕ್ಸ್ ಇದು ಕೂಡ ಓವರ್ ಆಲ್ ಆಗಿರುತ್ತೆ. ನೆಕ್ಸ್ಟ್ ಪೇಪರ್ 5 ಬಂದು ನಿಮಗೆ ಎಥಿಕ್ಸ್ ಪೇಪರ್ ಇರುತ್ತೆ. ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಮೇಲೆ 250 ಮಾರ್ಕ್ಸ್ ಇರುತ್ತೆ. ಇದು GS ಪೇಪರ್ ಆಯ್ತು. ಸೊ ಓವರ್ ಆಲ್ ಆಗಿ ನಿಮಗೆ ಯಾವುದು ಎಸ್ಸೆ ರೈಟಿಂಗ್ ಮತ್ತೆ 4 GS ಪೇಪರ್, 5 ಪೇಪರ್ ಇಂದ 1250 ಮಾರ್ಕ್ಸ್ ಗೆ GS ಪೇಪರ್ ಗಳು ನಡೀತಾ ಹೋಗುತ್ತೆ. ಮೈನ್ಸ್ ರಿಟರ್ನ್ ಎಕ್ಸಾಮ್ ನಡೀತಾ. ಪ್ಲಸ್ ಇದ್ರ ಜೊತೆಗೆ ಆಪ್ಷನಲ್ ಸಬ್ಜೆಕ್ಟ್ ಕೂಡ ಇರುತ್ತೆ ನಿಮಗೆ. ಸೊ ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಅವ್ರು ಕೊಟ್ಟಿರುವಂತ ಆಪ್ಷನ್ಸ್, ಫಾರ್ ಎಕ್ಸಾಂಪಲ್ ಕನ್ನಡ ಲಿಟರೇಚರ್, ಕನ್ನಡ ಮೀಡಿಯಂ ಆಗಿತ್ತು ಅಂತಂದ್ರೆ ಅಥವಾ ಕನ್ನಡ ಸ್ಟ್ರಾಂಗ್ ಇದೀವಿ ಅಂದ್ರೆ ಕನ್ನಡ ಲಿಟರೇಚರ್ ತಗೋಬಹುದು, ಇಲ್ಲ ಆಂಥ್ರೋಪಾಲಜಿ ತಗೋಬಹುದು, ಜಿಯೋಗ್ರಫಿ ತಗೋಬಹುದು, ಪಬ್ಯಾಡ್ ತಗೋಬಹುದು, ಅಥವಾ ಮ್ಯಾನೇಜ್ಮೆಂಟ್ ತಗೋಬಹುದು. ನೀವು ಯಾವ್ದು ಓದಿರ್ತೀರಿ ಸಾಮಾನ್ಯವಾಗಿ ಚೂಸ್ ಮಾಡ್ಬೇಕಾದ್ರೆ ಸ್ಕೋರಿಂಗ್ ಇರೋ ಸಬ್ಜೆಕ್ಟ್ ಗಳನ್ನ ಚೂಸ್ ಮಾಡ್ತಾರೆ. ಸೊ ಹಾಗಾಗಿ ಸಬ್ಜೆಕ್ಟ್ ನ ತಗೋಬೇಕಾದ್ರೆ ಹುಷಾರಾಗಿದ್ರೆ ನೀವು ತಗೋಬೇಕಾಗತ್ತೆ. ಹಾಗಾಗಿ ಸೊ ಇಲ್ಲಿ ಬಂದಾಗ ಆಪ್ಷನಲ್ ಸಬ್ಜೆಕ್ಟ್ ಅಂತ ಏನ್ ಬರ್ತಾ ಹೋಗುತ್ತೆ, ಈ ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ಒಂದ್ ಪೇಪರ್ ಗೆ 250 ಇರುತ್ತೆ, ಸೆಕೆಂಡ್ ಪೇಪರ್ ಗೆ 250, ಓವರ್ ಆಲ್ ಆಗಿ ನಿಮಗೆ 500 ಮಾರ್ಕ್ಸ್ ಗೆ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಟೋಟಲ್ ರಿಟರ್ನ್ಸ್ ಎಕ್ಸಾಮ್ಸ್ ಇರೋದು 1750 ಮಾರ್ಕ್ಸ್, 1750 ಮಾರ್ಕ್ಸ್ ಗೆ
ನಮ್ಗೆ ಏನಾಗುತ್ತೆ ಟೋಟಲ್ ಇರುತ್ತಾ ಹೋಗುತ್ತೆ ರಿಟರ್ನ್ ಎಕ್ಸಾಮ್. ಪ್ಲಸ್ ಇದಾದ ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಬಂದು 275 ಮಾರ್ಕ್ಸ್ ಇರುತ್ತೆ. ಟೋಟಲ್ 2025 ಮಾರ್ಕ್ಸ್ ಇಂದ ಕನ್ಸಿಡರ್ ಮಾಡಿ ಫೈನಲ್ ಆಗಿ ರ್ಯಾಂಕ್ ಅನ್ನು ನಿಮಗೆ ಅನೌನ್ಸ್ ಮಾಡ್ತಾನೆ. ಸೊ ಇಷ್ಟು ಕೂಡ ಇವತ್ತಿನ ಮಾಹಿತಿ. ಸೊ ನಿಮಗೆ ಈ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿ ಡಾಕ್ಯುಮೆಂಟೇಶನ್ ಕೊಡಬೇಕಾದಾಗ ಹುಷಾರಾಗಿ ಹಾಕಿ. ಸೊ ಕೆಲವೊಂದು ಬದಲಾವಣೆಗಳು ಏನಾಗಿವೆ ಅವೆಲ್ಲವನ್ನು ಕೂಡ ಫಾಲೋ ಅಪ್ ಅನ್ನ ಮಾಡಿ. ಜೊತೆಗೆ ಇವಾಗ ಆಲ್ರೆಡಿ ಕಾಲ್ ಮಾಡಿರೋದ್ರಿಂದ ಈ ಟೈಮಲ್ಲಿ ಮೇನ್ಸ್ ಪ್ರಿಪರೇಷನ್ ಅಷ್ಟು ಸೂಕ್ತವಲ್ಲ. ಪ್ರಿಲಿಮ್ಸ್ ಅಷ್ಟೇ ಫೋಕಸ್ ಮಾಡಿ. ಜೊತೆಗೆ ಒಂದಷ್ಟು ಟೆಸ್ಟ್ ಸೀರೀಸ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇನ್ ಡಿಟೈಲ್ ಆಗಿ ಪ್ರಿಲಿಮ್ಸ್ ಏನೇನು ಓದಬೇಕು, ಏನೇನು ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ, ಇದನ್ನು ಕೂಡ ವಿಡಿಯೋಸ್ಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀನಿ. ಆ ಬೇಸ್ ಮೇಲೆ ವರ್ಕೌಟ್ ಮಾಡಿದ್ರೆ ನಿಮ್ ಬಹುಶಃ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.